ಹತ್ಯೆಯಾದಂಥ ರೇಣುಕಾಸ್ವಾಮಿಯ ಪತ್ನಿ ಸಹನಾಗೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಹೇಳಿ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ರು ಸಹನಾಗೆ ಸರ್ಕಾರಿ ಹುದ್ದೆ ಕೊಡ್ತೀವಿ, ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಸರ್ಕಾರಿ ನೌಕರಿ ಸಿಗುತ್ತಾ? ಯಾಕಂದರೆ ಅಮಾನುಷವಾಗಿ ಕೊಲೆಯಾದಂಥ ವ್ಯಕ್ತಿ ರೇಣುಕಾಸ್ವಾಮಿ, ಅದು ಕೂಡ ಸ್ಟಾರ್ ನಟ ದರ್ಶನ್ ಅವರ ಮೇಲೆ ಈ ಕೊಲೆ ಆರೋಪ ಇದೆ. ಹೀಗಾಗಿ ದರ್ಶನ್ನಿಂದ ಕೊಲೆಯಾದಂಥ ಅಥವಾ ಆ ಆರೋಪ ಇರುವಂಥ ಕಾರಣಕ್ಕಾಗಿ ಗೊತ್ತಿಲ್ಲ, ಸಿ ಎಂ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿ. ಹೀಗಾಗಿ ಇವತ್ತು DC ವೆಂಕಟೇಶ್ ಅವರನ್ನು ಭೇಟಿಯಾಗಿದ್ದಾರೆ. ಹತ್ಯೆಯಾದಂಥ ರೇಣುಕಾಸ್ವಾಮಿಯ ಪತ್ನಿ ಸಹನಾ ಸರ್ಕಾರಿ ಕೆಲಸ ಕೊಡುವಂಥ ಭರವಸೆ ಇದೆ ಅಂತ ಹೇಳಿ ಸರ್ಕಾರಿ ಕೆಲಸ ಕುರಿತಂತೆ DC ಜೊತೆ ರೇಣುಕಾ ಕುಟುಂಬ ಚರ್ಚೆ ಮಾಡಿದೆ. ಮಾವನ ಜೊತೆ ಬಂದು ಚಿತ್ರದುರ್ಗದ DC ಆಫೀಸಿಗೆ ಭೇಟಿಯಾಗಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಸಹನಾಗೆ ಸರ್ಕಾರಿ ನೌಕರಿ ಸಿಗುವಂಥ ಭರವಸೆ, ಆ ವಿಚಾರದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿ ಕಂಡುಕೊಳ್ಳಬಹುದು. ಸಹನಾ ಗರ್ಭಿಣಿಯಾಗಿದ್ದಾಳೆ. ಆಕೆ ರೇಣುಕಾಸ್ವಾಮಿಯನ್ನು ಮದುವೆಯಾಗಿ ಬಹಳ ವರ್ಷಗಳೇನೂ ಕಳೆದಿಲ್ಲ. ರೇಣುಕಾಸ್ವಾಮಿ ದುಡಿತಾ ಇದ್ದ, ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭವಾಗಿದ್ದ, ಆತನಿಂದಲೇ ಇಡೀ ಕುಟುಂಬ ನಡೀತಾ ಇತ್ತು. ಆದರೆ ಇದೀಗ ಆತನ ಕೊಲೆಯಾಗಿದೆ, ಕುಟುಂಬಕ್ಕೆ ದಿಕ್ಕಿಲ್ಲದಂತಾಗಿದೆ. ಕುಟುಂಬದ ಜವಾಬ್ದಾರಿಯನ್ನು ಹೊರಲಿಕ್ಕೆ ಯಾರೂ ಇಲ್ಲ. ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಅವರು ಈಗ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತಾ? ಸಾಧ್ಯವಾಗೋದಿಲ್ಲ. ಕೆಲಸ ಮಾಡಲು ಸಾಧ್ಯವಾಗೋದಿಲ್ಲ. ಅವರ ಊಟ ಉಪಚಾರ ಜೀವನೋಪಾಯಕ್ಕೂ ಕೂಡ ಬಹಳ ಕಷ್ಟವಾಗುವಂಥ ಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿದರು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ತಂದೆ ಹಾಗೂ ರೇಣುಕಾಸ್ವಾಮಿಯ ಪತ್ನಿ ಇಬ್ಬರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಭೇಟಿಯಾಗಿ ತೆರಳಿದ್ದಾರೆ.